ಕಲ್ಯಾಣಿಯಲ್ಲಿ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿದೆ. ಅನುಮಾನಾಸ್ಪದವಾಗಿ 35 ವರ್ಷದ ಮಹಿಳೆಯ ಶವ ಪತ್ತೆಯಾಗಿರುವಂತದ್ದು. ಇದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಅನ್ನುವಂಥ ಅನುಮಾನ ಎಡೆಮಾಡಿಕೊಟ್ಟಿದೆ. ಒಂದು ಕಲ್ಯಾಣಿಯಲ್ಲಿ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿದ್ದು, ಚಿಕ್ಕಬಳ್ಳಾಪುರದ ಶನಿ ಮಹಾತ್ಮ ದೇವಾಲಯದ ಬಳಿ ಒಂದು ಘಟನೆ ನಡೆದಿದೆ. ನೂತನ ಕನ್ನಡ ಭವನದ ಆವರಣದಲ್ಲಿರುವಂತಹ ಕಲ್ಯಾಣಿ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಲ್ ಚೌಕ್ಸೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತರ ಗುರುತು ಪತ್ತೆಗೆ ಪೊಲೀಸರ ಮನವಿ ಸಲ್ಲಿಸಿರುವಂಥದ್ದು. ಕನ್ನಡ ಭವನ ಉದ್ಘಾಟನೆಗೂ ಮುನ್ನವೇ ಮಹಿಳೆ ಸಾವನ್ನಪ್ಪಿರುವಂಥದ್ದು ಸಾಕಷ್ಟು ಆತಂಕವನ್ನ ತಂದಿದೆ. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯ ಶನಿ ಮಹಾತ್ಮ ದೇವಾಲಯದ ಬಳಿ ಇರುವಂತಹ ಕನ್ನಡ ಭವನ ಹಾಗೂ ಈ ಕಲ್ಯಾಣಿ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಸ್ಟಾಪ್ ಕರೆದಿದ್ದೀವಿ ನಾವು. ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಕನ್ನಡ ಭವನ್ ಪಕ್ಕದಲ್ಲಿ ಹಳೇದು ಒಂದು ಕಲ್ಯಾಣಿ ಇದೆ. ಆ ಕಲ್ಯಾಣಿಯಲ್ಲಿ ಒಂದು ಬಾಡಿ ಸಿಕ್ಕಿದೆ. ಅದೇ ಪರಿಶೀಲನೆ ಮಾಡೋಕ್ಕೆ ನಾನು ಕೂಡ ಬಂದಿದ್ದೀನಿ. ಅರೌಂಡ್ 35 to 40 ಇಯರ್ಸ್ ಏಜ್ ಇದೆ, ಈ ಥರ ಕಾಣಿಸ್ತಾ ಇದೆ. ಅದನ್ನು ನಾವು ರಿಕವರ್ ಮಾಡಿ ಬಾಡಿಗೆ ಆಮೇಲೆ PM ಆದಮೇಲೆ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಏನಾಗಿದೆ. ಪ್ರೈಮಾ ಫೇಸಿ ಸೊಸೈಟಿ ಥರ ಕಾಣಿಸ್ತಾ ಇದೆ, ಬಟ್ ಡೆಫಿನೆಟ್ಲಿ ಬೇರೆ ಏನಾದರೂ ಎಂಗಲ್ ಇದೆ ಅದನ್ನು ಕೂಡ ಪತ್ತೆ ಮಾಡಿಕೊಂಡು ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಯಾರಾದರೂ ಪತ್ತೆ ಆಯ್ತಾ ಅಥವಾ ಏನಂತ ಸರ್? ಈಗ ಏನೂ ಐಡೆಂಟಿಫಿಕೇಶನ್ ಆಗಿಲ್ಲ ಬಾಡಿದು ರಿಕವರಿ ಮಾಡಿಕೊಂಡು ಈಗ ಕೂಡ ಈ ಕಲ್ಯಾಣಿಯಲ್ಲಿದೆ. ಸ್ಟಾಫ್ ಕರೆದಿದ್ದೀವಿ ನಾವು. ಆಲ್ರೆಡಿ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಕೂಡ ಬಂದಿದ್ದಾರೆ, ಎವಿಡೆನ್ಸಸ್ ವಗೇರೆ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಬೇಗ ಬಾಡಿಗೆ ರಿಕವರ್ ಮಾಡಿ ಶಿಫ್ಟ್ ಮಾಡ್ತೀವಿ ಹಾಸ್ಪಿಟಲ್ಗೆ, ಐಡೆಂಟಿಫಿಕೇಶನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಯಾವ ರೀತಿ ಕಾಣ್ತೀವಿ ಸರ್ ನೋಡಿ? ಈಗ ಸಿನ್ಸ್ ರಿಕವರ್ ಆಗಿಲ್ಲ, ಹೊರಗಡೆಯಿಂದ ಕಾಣಿಸ್ತಾ ಇದೆ, ಏನು ಇಂಜರೀಸ್ ಪ್ರೈಮಾ ಫೇಸಿ ಕಾಣಿಸ್ತಾ ಇಲ್ಲ. ಬಟ್ ಬೇರೆ ಯಾವುದು ಇಂಟರ್ನಲ್ ಇಂಜರೀಸ್ ಇದೆ ಅದು ಕೂಡ ಇರ್ಬೋದು. ಸೊ PM ಆದಮೇಲೆ ಕ್ಲಿಯರ್ ಆಗುತ್ತೆ ರೀಸನ್ ಆಫ್ ಡೆತ್. ಡೆಫಿನೆಟ್ಲಿ ಐಡೆಂಟಿಫಿಕೇಶನ್ ಆಗುತ್ತೆ. ಮಿಸ್ಸಿಂಗ್ ಕೇಸಸ್ ಜೊತೆಗೆ ನಾವು ಕನ್ಫರ್ಮ್ ಮಾಡ್ತೀವಿ, ಟೆಲಿ ಮಾಡ್ತೀವಿ. ಅದರ ಮೇಲೆ ಫೀಮೇಲ್ ಬಾಡಿ ಇದೆ, ಅರೌಂಡ್ 40 ಇಯರ್ಸ್ ಥರ ಈ ಥರ ಏಜ್ ಕಾಣಿಸ್ತಾ ಇದೆ. ನೋಡೋಣ PM ಆದಮೇಲೆ. ಈ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಶ್ರೀನಿವಾಸ್, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಶ್ರೀನಿವಾಸ್, ಪ್ರಮುಖವಾಗಿ ನೋಡಿ, ಈಗಾಗಲೇ ಸದ್ಯದ ಮಟ್ಟಿಗೆ ಮಹಿಳೆಯ ಶವದಿಂದ ಸಾಕಷ್ಟು ಅನುಮಾನಗಳು ಹುಟ್ಕೊಂಡಿದೆ. ಯಾರೀಕೆ, ಏನು ಈಕೆಯ ಮೃತದೇಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಇದ್ರ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ. ಹೌದು ರೂಪ, ಏನು ಕಲ್ಯಾಣಿಯಲ್ಲಿ ಅಪರಿಚಿತ ಶವ ಒಂದು ಇವತ್ತು ತಲೆ ಬಂದಿರುವಂತದ್ದು. ಇನ್ನು ಚಿಕ್ಕಬಳ್ಳಾಪುರ ನಗರದ ನೂತನ ಕನ್ನಡ ಭವನದ ಆವರಣದಲ್ಲಿ ಒಂದು ಕಲ್ಯಾಣದಲ್ಲಿ ಒಂದು ಗೃಹಿಣಿ ಮೃತದೇಹವನ್ನು ಇದ್ ಮಾಡಿರುವಂತದ್ದು. ಇನ್ನೇನು ಅನುಮಾನಾಸ್ಪದ ರೀತಿಯಲ್ಲಿ ಇನ್ನು ಆಕೆಯ ಒಂದು ಅಂದಾಜು ಒಂದು 30 ರಿಂದ 35 ವರ್ಷ ಅಂತ ಅಂದಾಜಿಸಲಾಗಿದೆ. ಇನ್ನು ಆಕೆಯ ಒಂದು ಆತ್ಮಹತ್ಯೆನೋ ಇಲ್ಲ ಕೊಲೆನೋ ಅಂತ ಒಂದು ಸ್ವಲ್ಪ ಅನುಮಾನಾಸ್ಪದ ರೀತಿಯಲ್ಲಿ ಉಂಟಾಗಿರುವಂತದ್ದು. ಇನ್ನು ಸ್ಥಳಕ್ಕೆ ಏನು ಪೊಲೀಸ್ ವರಿಷ್ಠಾಧಿಕಾರಿ ಆಗಿರುವ ಕುಶಲ್ ಚೌಕ್ಸೆ ಅವರು ಬಂದು ಅಲ್ಲಿಗೆ ಪರಿಶೀಲನೆಗೆ ಮತ್ತು ಮೃತರ ಒಂದು ಸಂಬಂಧಪಟ್ಟಂತೆ ದಾಖಲೆಗಳನ್ನು ಪರಿಶೀಲಿಸಿ ಅಂತೇಳಿ ಅಲ್ಲಿರುವಂತಹ ಪೊಲೀಸರಿಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಆದ್ರೆ ಪ್ರಮುಖವಾಗಿ ಏನು ನೆಕ್ಸ್ಟ್ ತಿಂಗಳಲ್ಲಿ ಕನ್ನಡ ಭವನವನ್ನು ಸಿಎಂ ಇಲ್ಲಿಗೆ CM ಸಿದ್ದರಾಮಯ್ಯನ ಕರೆಸಿ ಉದ್ಘಾಟನೆ ಮಾಡಬೇಕು ಅಂತ ಒಂದು ಕನಸನ್ನ ಕಂಡಿದ್ದು. ಆದ್ರೆ ಇವನು ಉದ್ಘಾಟನೆಗೆ ಮುಂಚೆನೆ ಈ ತರ ಒಂದು ಕಲ್ಯಾಣಿಯಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಒಂದು ಗೃಹಿಣಿ ಸಾವಾಗಿರುವುದು, ಒಂದಷ್ಟು ಅನುಮಾನಾಸ್ಪದಗಳು ಉಂಟಾಗಿರುವಂತದ್ದು. ಇನ್ನು ಚಿಕ್ಕಬಳ್ಳಾಪುರ ನಗರದ ಒಂದು ಶನಿ ಮಹಾತ್ಮ ದೇವಸ್ಥಾನದ ಪಕ್ಕದಲ್ಲಿ ಒಂದು ಕನ್ನಡ ಭವನದ ಒಂದು ಕಲ್ಯಾಣಿಯಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಪೊಲೀಸರು ಅಲ್ಲಿರುವಂತಹ ಒಂದು ಸಾರ್ವಜನಿಕರನ್ನು
ಒಂದು ಸ್ವಲ್ಪ ಅನುಮಾನತೆಗಳನ್ನು ಉಂಟು ಮಾಡಿ ಮತ್ತೆ ಅಲ್ಲಿನ ಒಂದು ಸ್ವಲ್ಪ ಅಲ್ಲಿನ ಸಾರ್ವಜನಿಕರ ಹತ್ರ ಒಂದು ಸ್ವಲ್ಪ ಮಾಹಿತಿ ಪಡೆಯುವಂಥದ್ದು ರೂಪ. ಆದರೆ ಒಟ್ಟಾರೆಯಾಗಿ ಇಲ್ಲಿ ಒಂದು ಕನ್ನಡ ಭವನಕ್ಕೆ ಒಂದೊಂದಷ್ಟು ಒಂದು ಸ್ವಲ್ಪ ಏನಾದರೂ ಕಳಂಕ ಒಂದು ಆಯ್ತಾ ಅನ್ನೋ ಒಂದು ಆರೋಪಗಳು ಇಲ್ಲಿ ಸಾರ್ವಜನಿಕರು ಹೇಳಿ ಪಡ್ತಿರುವಂಥದ್ದು ರೂಪ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಕಲ್ಯಾಣಿಯಲ್ಲಿ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿರುವಂಥ ಹಿನ್ನೆಲೆಯಲ್ಲಿ ಆಕೆ ಯಾರು ಏನು ಅನ್ನುವ ವಿಚಾರವಾಗಿ, ಯಾಕಂದರೆ ಭವನ ಉದ್ಘಾಟನೆ ಮುನ್ನವೇ ಮಹಿಳೆ ಸಾವಾಗಿರುವಂಥದ್ದು, ಇದರೊಂದು ಅಲ್ಲಿರುವಂಥ ಜನರಿಗೆ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಪೊಲೀಸರ ತನಿಖೆಯ ನಂತರ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ರಿಕವರ್ ಆಗಿಲ್ಲ, ಹೊರಗಡೆಯಿಂದ ಕಾಣಿಸ್ತಾ ಇದೆ. ಏನು ಇಂಜರೀಸ್ ಪ್ರೈಮ್ ಆಫೀಸ್ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಕನ್ನಡ ಭವನ್ ಪಕ್ಕದಲ್ಲಿ ಹಳೇದು ಒಂದು ಕಲ್ಯಾಣಿ ಇದೆ. ಆ ಕಲ್ಯಾಣಿಯಲ್ಲಿ ಒಂದು ಬಾಡಿ ಸಿಕ್ಕಿದೆ. ಅದೇ ಪರಿಶೀಲನೆ ಮಾಡೋಕ್ಕೆ ನಾನು ಕೂಡ ಬಂದಿದ್ದೀನಿ. ಅರೌಂಡ್ 35 to 40 ಇಯರ್ಸ್ ಏಜ್ ಇದೆ, ಈ ಥರ ಕಾಣಿಸ್ತಾ ಇದೆ. ಅದನ್ನು ನಾವು ರಿಕವರ್ ಮಾಡಿ ಬಾಡಿಗೆ ಆಮೇಲೆ PM ಆದಮೇಲೆ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಏನಾಗಿದೆ. ಪ್ರೈಮ ಫೇಸಿ ಸೊಸೈಟಿ ಥರ ಕಾಣಿಸ್ತಾ ಇದೆ, ಬಟ್ ಡೆಫಿನೆಟ್ಲಿ ಬೇರೆ ಏನಾದರೂ ಎಂಗಲ್ ಇದೆ ಅದನ್ನು ಕೂಡ ಪತ್ತೆ ಮಾಡಿಕೊಂಡು ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಯಾರಾದ್ರೂ ಪತ್ತೆ ಆಯ್ತಾ ಅಥವಾ ಏನಂತ ಸರ್? ಈಗ ಏನೂ ಐಡೆಂಟಿಫಿಕೇಶನ್ ಆಗಿಲ್ಲ ಬಾಡಿದು ರಿಕವರಿ ಮಾಡಿಕೊಂಡು ಈಗ ಕೂಡ ಈ ಕಲ್ಯಾಣಿಯಲ್ಲಿದೆ. ಸ್ಟಾಫ್ ಕರೆದಿದ್ದೀವಿ ನಾವು. ಆಲ್ರೆಡಿ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಕೂಡ ಬಂದಿದ್ದಾರೆ, ಎವಿಡೆನ್ಸಸ್ ವಗೇರೆ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಬೇಗ ಬಾಡಿಗೆ ರಿಕವರ್ ಮಾಡಿ ಶಿಫ್ಟ್ ಮಾಡ್ತೀವಿ ಹಾಸ್ಪಿಟಲ್ಗೆ, ಐಡೆಂಟಿಫಿಕೇಶನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಯಾವ ರೀತಿ ಕಾಣ್ತಿದೆ ಸರ್? ನೋಡಿ, ಈಗ ಸಿನ್ಸ್ ರಿಕವರ್ ಆಗಿಲ್ಲ, ಹೊರಗಡೆಯಿಂದ ಕಾಣಿಸ್ತಾ ಇದೆ. ಏನು ಇಂಜರೀಸ್ ಪ್ರೈಮ್ ಫೇಸಿ ಕಾಣಿಸ್ತಾ ಇಲ್ಲ, ಬಟ್ ಬೇರೆ ಯಾವುದು ಇಂಟರ್ನಲ್ ಇಂಜರೀಸ್ ಇದೆ ಅದು ಕೂಡ ಇರ್ಬೋದು.